ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟಿದ್ದಾನೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಮುಂದಾಗಿದ್ದು ಅರ್ಜಿ ಕೂಡ ಸಲ್ಲಿಸಿದ್ದಾನೆ. ಈಗ ಅದರ ವಿಚಾರಣೆ ಶುರುವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ. 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪ್ರದೋಷ್ ಏನಾದರೂ ಮಾಫಿ ಸಾಕ್ಷಿ ಆಗ್ಬಿಟ್ರೆ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗುತ್ತೆ. A14 ಈ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಪರ ವಕೀಲರು 59ನೇ CCH ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದೋಷ್ ವಿಚಾರಣೆಗೆ ಹಾಜರಾಗಿದ್ದಾನೆ. ಮಾಫಿ ಸಾಕ್ಷಿ ಆಗೋದಕ್ಕೆ ದರ್ಶನ್ನ ಗೆಳೆಯ ಪ್ರದೋಷ್ ಒಪ್ಕೊಂಡಿದ್ದಾನೆ. ಪ್ರದೋಷ್ನ ಪಾತ್ರ ಕೂಡ ಇತ್ತು ಈ ಪ್ರಕರಣದಲ್ಲಿ. ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಅರ್ಜಿ ವಿಚಾರಣೆ ನಡೀತಾ ಇದೆ. ಏನಾದರೂ ಕೋರ್ಟ್ ಮಾಫಿ ಸಾಕ್ಷಿಯಾಗಿ ಪ್ರದೋಷನ್ನ ಪರಿಗಣಿಸ್ಬಿಟ್ರೆ ದರ್ಶನ್ಗೆ ಕಂಟಕ ಎದುರಾಗೋದ್ರಲ್ಲಿ ಯಾವುದೇ ಡೌಟೇ ಬೇಡ. ಏನೇನೆಲ್ಲ ಆಗಿತ್ತು, ಏನೇನು ಘಟನೆ ನಡೆದಿತ್ತು ಎಲ್ಲವನ್ನ ಕೂಡ ಪ್ರದೋಷ್ ಕೋರ್ಟ್ ಮುಂದೆ ಒಪ್ಪಿಕೊಳ್ಬೇಕಾಗತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇನ್ನೂ ಇಬ್ರು ಮಾಫಿ ಸಾಕ್ಷಿ. A8 ರವಿಶಂಕರ್ ಮತ್ತು A10 ವಿನಯ್ ಅವರಿಂದಲೂ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಒಟ್ಟು 3 ಆರೋಪಿಗಳು ಇದೀಗ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರದೋಷ್ ಅರ್ಜಿ ವಿಚಾರಣೆ ವೇಳೆ ಮತ್ತಿಬ್ರು ಅರ್ಜಿ ಹಾಕಿದ್ದಾರೆ. ನಾವು ಮಾಫಿ ಸಾಕ್ಷಿ ಆಗ್ತೀವಿ ಸ್ವಾಮಿ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಇಬ್ರು ಮಾಫಿ ಸಾಕ್ಷಿಗಳಾಗೋದಕ್ಕೆ ಹೊರಟಿದ್ದಾರೆ. ಆರೋಪಿ ನಂಬರ್ 8, ಆರೋಪಿ ನಂಬರ್ 10 ಇಬ್ರು ಕೂಡ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನಾದ್ರೂ ನಾವು ಮಾಫಿ ಸಾಕ್ಷಿ ಆಗ್ಲಿಲ್ಲ ಅಂತಂದ್ರೆ ಶಿಕ್ಷೆ ಪ್ರಮಾಣ ಎಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ದರ್ಶನ್ ಮತ್ತು ಪವಿತ್ರ ಗೌಡ ಇಂದ ಆಗಿರುವಂತಹ ಕೆಲಸಕ್ಕೆ ನಾವುಗಳು ಅನುಭವಿಸಬೇಕಾಗತ್ತೆ. ಯಾಕೆ ಮಾಡಬೇಕು, ಮಾಫಿ ಸಾಕ್ಷಿ ಆಗ್ಬಿಡೋಣ ಅಂತ ಅಂದ್ಕೊಂಡಿರಬಹುದು. ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಏನಾದರೂ ಪರಿಗಣಿಸಿದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿ. ಒಟ್ಟು 3 ಆರೋಪಿಗಳು ಇದೀಗ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾರೋ ಸಾಮಾನ್ಯದವರು ಅರ್ಜಿಯನ್ನ ಸಲ್ಲಿಸಿಲ್ಲ. ದರ್ಶನ್ನ ಸ್ನೇಹಿತ ವರ್ಗದಲ್ಲಿ ಗುರುತಿಸಿಕೊಂಡಂತ ಪ್ರದೋಷ್, ವಿನಯ್ ಇವ್ರು ಎಲ್ಲರೂ ಕೂಡ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಒಟ್ಟು 3 ಆರೋಪಿಗಳು ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಇವರೆಲ್ಲ ಏನಾದರೂ ಮಾಫಿ ಸಾಕ್ಷಿಗಳಾಗ್ಬಿಟ್ರೆ ದರ್ಶನ್ಗೆ ಖಂಡಿತವಾಗ್ಲೂ ಸಂಕಷ್ಟ ಎದುರಾಗುತ್ತೆ. ಈ 3ರನ್ನ ಕೋರ್ಟ್ ಏನಾದರೂ ಮಾಫಿ ಸಾಕ್ಷಿ ಅಂತ ಪರಿಗಣಿಸ್ಬಿಟ್ರೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಈಗ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಆದ್ರೆ ದರ್ಶನ್ಗೆ ಮತ್ತಷ್ಟು ಕಂಟಕ ಆಗುತ್ತೆ. ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡಗೂ ಕಂಟಕ ಆಗುತ್ತೆ. A14 ಪ್ರದೋಷ್ ಪರ ವಕೀಲರಿಗೆ ಆಲ್ರೆಡಿ 59ನೇ CCH ಕೋರ್ಟಲ್ಲಿ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 1 ವರ್ಷದಲ್ಲಿ ವಿಚಾರಣೆಯನ್ನ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರದೋಷ್ ಸೇರಿದಂತೆ ಇನ್ನೂ ಇಬ್ರು ಮಾಫಿ ಸಾಕ್ಷಿಗಳಾಗೋದಕ್ಕೆ ಹೊರಟಿದ್ದಾರೆ. ಸೊ ಏನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಈ ಪ್ರಕರಣದಲ್ಲಿ ವೆಂಕಟೇಶ್? ಸಿಂಧರ್, ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪ್ರದೋಷ್ ಏನು A14 ಆರೋಪಿ ಏನಿದ್ದಾನೆ ಈತ ಕೂಡ ಮಾಫಿ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿರುವಂಥದ್ದು. ಆ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಆದರೆ ಪ್ರಾಸಿಕ್ಯೂಷನ್ನ ಪರವಾಗಿ ಈತ ಸಾಕ್ಷಿಯನ್ನು ಹೇಳೋದಕ್ಕೆ ಮುಂದಾಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಆರೋಪಿಗಳ ಎದೆಯಲ್ಲಿ ಡವಡವ ಶುರುವಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಕೃತ್ಯ ಆದಂತಹ ಸಂದರ್ಭದಲ್ಲಿ ಮತ್ತೆ ಈ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಮುಂದಾದಂಥ ವೇಳೆಯಲ್ಲಿ ಅದನ್ನು ತಾನೇ ಕೂಡ ಖುದ್ದು ಈ ಆರೋಪಿಗಳು ಮತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ದು ಕೂಡ ಇದೇ ಪ್ರದೋಷ್ ಕೂಡ. ಏನು ಒಂದು ಆರೋಪಿಗಳು ಹೋಗಿ ಸರೆಂಡರ್ ಆಗ್ತಾರೆ. ಅವರಿಗೆ ಹಣದ ಆಮಿಷವನ್ನು ಹಣವನ್ನು ಕೂಡ ಕೊಟ್ಟಿದ್ದ 5 ಲಕ್ಷ ರೂಪಾಯಿ ಹಣ. ಆ ಹಣವನ್ನು ಕೂಡ ಪೊಲೀಸರು ಸೀಸ್ ಮಾಡ್ಕೊಂಡಿದ್ರು. ಅದನ್ನು ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ರು, ತನಿಖೆಯನ್ನು ಮಾಡ್ತಾ ಇದ್ರು. ಆದರೆ ಆ ಪ್ರಕರಣದಲ್ಲಿ ತನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಪೊಲೀಸರ ತನಿಖೆಯಲ್ಲಿ ಕೊಟ್ಟಿದ್ದ. ಆದರೆ ಪ್ರದೋಷ್ ಈಗ ಸ್ವತಃ ತಾನೇ ಬಂದು ಈ ಒಂದು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ನನ್ನನ್ನು, ನಾನು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಯಾವ ರೀತಿಯಾಗಿ ಭಾಗಿಯಾಗಿದೆ, ಯಾರ ಪ್ರಭಾವಕ್ಕೆ ಒಳಗಾದೆ, ಯಾಕೆ ಈ ರೀತಿ ಮಾಡಿದೆ ಅನ್ನೋಂಥದ್ದನ್ನು ಕೂಡ ಒಂದು ಪಶ್ಚಾತ್ತಾಪ ಮನೋಭಾವದಿಂದಾಗಿ ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೂ ಕೂಡ ಈತ ಮುಂದಾಗಿದ್ದಾನೆ. ಇದರಿಂದಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಪ್ರಾಸಿಕ್ಯೂಷನ್ ಏನು ಈ ಒಂದು ಸಾಕ್ಷಿಗಳನ್ನು ಪ್ರಬಲವಾಗಿ ನ್ಯಾಯಾಲಯಕ್ಕೆ ಮಂಡಿಸಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಆದರೆ ಪ್ರಾಸಿಕ್ಯೂಷನ್ನ ಪರವಾಗಿ ಪ್ರದೋಷ್ ಹೇಳಿಕೆಗಳನ್ನು ಕೊಡ್ತಿರೋದ್ರಿಂದಾಗಿ ಈ ಆರೋಪಿಗಳಿಗೂ ಕೂಡ ಈಗ ಶಿಕ್ಷೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅವರ ಜೊತೆಗೆ ಏನಾದರೂ ಬೇರೆ ಆರೋಪಿಗಳು ಕೂಡ
ಕೂಡ ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಮುಂದಾದರೆ ಮತ್ತಷ್ಟು ಪ್ರಬಲವಾದಂತಹ ಸಾಕ್ಷಿಗಳು ಕೂಡ ಸಿಕ್ಕಂಗಾಗುತ್ತೆ. ಆದರೆ ನ್ಯಾಯಾಲಯ ಇವರ ಮಾಫಿ ಸಾಕ್ಷಿಯನ್ನು ಪರಿಗಣಿಸಿದಂಥ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದೇ ವಿನಃ ಪೂರ್ತಿ ವಿನಾಯಿತಿಯಾಗಿ ಇವರು ಏನೂ ಮಾಡಿಲ್ಲ ಅಂತ ಹೇಳಿ ಬಿಡುಗಡೆ ಮಾಡೋದಕ್ಕೂ ಕೂಡ ಬರಲ್ಲ. ಉದಾಹರಣೆಗೆ ಒಂದು 7 ವರ್ಷಗಳ ಒಂದು ಶಿಕ್ಷೆ ಆಗುತ್ತೆ ಅಂತ ಹೇಳೋದಾದರೆ ಅವರು ಮಾಫಿ ಸಾಕ್ಷಿಯನ್ನಾಗಿ ಮಾಡಿಕೊಂಡ್ರೆ ಏನು ನ್ಯಾಯಾಲಯಕ್ಕೆ ಒಂದು ಅವರು ಪೂರಕವಾಗಿ ಸಾಕ್ಷಿಗಳನ್ನು ಹೇಳಿದ್ರೆ ಒಂದು 2 ವರ್ಷ ಅಥವಾ 3 ವರ್ಷಗಳ ಕಾಲ ಶಿಕ್ಷೆ ಒಂದು ಪ್ರಮಾಣ ಕೂಡ ಕಡಿತ ಆಗುತ್ತೆ. 3 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ವಿಧಿಸ್ಬೋದು. ಸನ್ನಡತೆ ಆಧಾರದ ಮೇಲೆ ಕೂಡ ಬಿಡುಗಡೆ ಮಾಡ್ಬೋದು. ಆ ಒಂದು ಮನಸ್ಥಿತಿಯಲ್ಲೂ ಕೂಡ ಇವರು ಮಾಫಿ ಸಾಕ್ಷಿಗಳನ್ನು ಹೇಳೋದಕ್ಕೆ ಮುಂದಾಗಿರ್ಬೋದು. ಈ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ಇದೇ ರೀತಿಯಾಗಿ ಬಸವರಾಜ್ ಮುತ್ತಗಿ ಕೂಡ ನ್ಯಾಯಾಲಯಕ್ಕೆ ಬಂದು ಮಾಫಿ ಸಾಕ್ಷಿಯನ್ನು ಹೇಳಿದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. 10 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹಾಗೆ ಹೋಲ್ಡ್ ಅಲ್ಲಿ ಇರಿ.